ಗಾಂಧಿ ನಿಲುವನ್ನ ತಳಿತಾ ಇದೆಯಾ ಅಮೆರಿಕ? ವೀಸಾ ನಿರಾಕರಣೆಗೆ ಯಾವುದೇ ಕಾರಣವನ್ನ ಹೇಳಿಲ್ಲ, ಅದು ಅರುಣ್ ಯೋಗಿರಾಜ್ಗೆ. ಅರುಣ್ ವೀಸಾ ಅರ್ಜಿಯಲ್ಲೂ ಕೂಡ ಯಾವುದೇ ದೋಷ ಇಲ್ಲ. ಕಾರ್ಯಕ್ರಮ ನಿಮಿತ್ತ ಅರುಣ್ ಅಮೆರಿಕ ಪ್ರವಾಸ ಮಾಡಬೇಕಾಗಿತ್ತು. ಯಾವ ಕಾರ್ಯಕ್ರಮ? ಅಕ್ಕ ಕನ್ನಡ ಸಮ್ಮೇಳನ. ಕನ್ನಡಿಗರಿಗೆ ಮಾಡಿರ್ತಕ್ಕಂಥ ಅವಮಾನ ಇದು. ಅರುಣ್ ಯೋಗಿರಾಜ್ಗೆ ಮಾಡಿರ್ತಕ್ಕಂಥ ಅವಮಾನ, ಕನ್ನಡಿಗರಿಗೆ ಮಾಡಿರ್ತಕ್ಕಂಥ ಅವಮಾನ, ಭಾರತೀಯರಿಗೆ ಮಾಡಿರ್ತಕ್ಕಂಥ ಅವಮಾನ. ಅಮೆರಿಕ ಅವಮಾನ ಮಾಡಿದೆ ಅರುಣ್ ಯೋಗಿರಾಜ್ಗೆ. ರಾಮ್ ಲಲ್ಲಾ ಶಿಲ್ಪಿ ಅರುಣ್ ಯೋಗಿರಾಜ್ಗೆ ವೀಸಾ ನಿರಾಕರಣೆ ಮಾಡೋದ್ರ ಮುಖಾಂತರ, ಯಾವುದೇ ಕಾರಣ ಕೊಡದೆ ವೀಸಾ ನಿರಾಕರಣೆ ಮಾಡಿರೋದ್ರ ಮುಖಾಂತರ ಹಿಂದೂಗಳ ಹೃದಯ ಗೆದ್ದ ವಿಶ್ವವಿಖ್ಯಾತ ಶಿಲ್ಪಿಗೆ ಅವಮಾನ ಮಾಡಿದೆ. ಈ ರೀತಿ ಅವಮಾನ ಮಾಡಬಹುದಾ? ಯಾವುದೇ ಕಾರಣ ಕೊಟ್ಟಿಲ್ಲ. ಅಕ್ಕ ಸಮ್ಮೇಳನದಲ್ಲಿ ಭಾಗವಹಿಸೋದಕ್ಕೆ ವೀಸಾ ಅರ್ಜಿ ಸಲ್ಲಿಸಿದ್ರು, ನಿರಾಕರಣೆ ಮಾಡಲಾಗಿದೆ. ಯಾತಕ್ಕೋಸ್ಕರ ಹಾಗಾದ್ರೆ? ಅಸಾದುದ್ದೀನ್ ಓವೈಸಿ ತರದವ್ರನ್ನ ಬಂದು ಮಾತಾಡ್ಸುತ್ತೆ ರಾಯಭಾರಿಗಳ ಮುಖಾಂತರ. ಏನ್ ಹೇಳಿದ್ರು ಅರುಣ್ ಹಾಗಾದ್ರೆ? ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ಬನ್ನಿ ಕೇಳೋಣ ಏನ್ ಹೇಳಿದ್ರು. ಇಡೀ ದೇಶ ಹೆಮ್ಮೆ ಪಡುವಂತಹ ಶಿಲ್ಪಿ ಆಗಿರುವಂತಹ ಅರುಣ್ ಯೋಗಿರಾಜ್ ಅವರಿಗೆ ಈಗ US ಗೌರ್ಮೆಂಟ್ ಒಂದು ವೀಸಾವನ್ನು ನಿರಾಕರಿಸಿದ ಸುದ್ದಿ ಹರಿದಾಡ್ತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ಅರುಣ್ ಯೋಗಿರಾಜ್ ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಏನಕ್ಕೆ, ಯಾವ ವಿಚಾರಕ್ಕೆ ನಿರಾಕರಣೆ ಆಯ್ತು ಅಂತ ಸರ್? ನಮ್ಗೆ ಅವರದ್ದು ಕಾರಣ ಹೇಳಿಲ್ಲ ಅವರು ಏನುವೆ. ಓಕೆ, ಯಾವಾಗ ಅಪ್ಲೈ ಮಾಡಿದ್ರಿ ಸರ್? ಎಷ್ಟು ದಿನಕ್ಕೆ ಯಾವ ಪ್ರೋಗ್ರಾಮ್ ಅಟೆಂಡ್ ಮಾಡಕ್ಕೆ ಹೋಗಿದ್ದಾರೆ? ಗೌರ್ಮೆಂಟ್ ಕರ್ಸ್ಕೊಂಡಿದ್ದ ಅಥವಾ ಬೇರೆಯವರು ಅಂತ? ಇಲ್ಲ, ಒಂದು ಅಕ್ಕ ಸಮ್ಮೇಳನದವರು ಮುಖ್ಯ ಅತಿಥಿಯಾಗಿ ಬರಲಿಕ್ಕೆ ಹೇಳಿದರು. ಆ ವಿಷಯವಾಗಿ ನಾವು ವೀಸಾಗೆ ಅಪ್ಲೈ ಮಾಡಿದ್ವಿ. ಡೆಲ್ಲೀಲಿ ಅದು ನಮಗೆ US ಕಾನ್ಸುಲೇಟ್ ಅವರು ಬರೋಕ್ಕೆ ಹೇಳಿದರು. ಅಲ್ಲಿ ಅವ್ರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ವಿ. ಬಟ್ ಏನಂದರೆ ಡಿನೈನ್ ಆಗಿದೆ. ಏನಕ್ಕೆ ಕಾರಣ ನನಗೆ ಏನು ಹೇಳಲ್ಲ. ಅದನ್ನು ಡಾಕ್ಯುಮೆಂಟ್ ಕರೆಕ್ಟ್ ಆಗಿದೆ ಹೇಗಿದೆ ಸರ್? ನಮ್ಮ ಕಡೆಯಿಂದ ಡಾಕ್ಯುಮೆಂಟ್ ಎಲ್ಲ ಸರಿ ಇದೆ ಸರ್. ನಮ್ಮ IT ರಿಟರ್ನ್ಸ್ ಇರ್ಬೋದು, ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು, ಅವ್ರು ಕೇಳಿದೆಲ್ಲ ಮಾಹಿತಿನೂ ಕೊಟ್ಟಿದ್ದೀವಿ, ಎಲ್ಲ ಇದೆ. ಬಟ್ ಕಾರಣ ಗೊತ್ತಿಲ್ಲ ಏನು ವಿಷಯ ಅಂತ. ಎಷ್ಟು ದಿನಕ್ಕೆ ಹೋಗಬೇಕಾಗಿತ್ತು ಸರ್? ಯಾವತ್ತು ಪ್ರೋಗ್ರಾಮ್ ಫಿಕ್ಸ್ ಆಗಿತ್ತು ಅಂತ ಸರ್? ನಮಗೆ ಈ ತಿಂಗಳು ಕೊನೆಯಲ್ಲಿ ಹೋಗಬೇಕಿತ್ತು. ಒಂದು 20 ದಿವಸದ ಕಾರ್ಯಕ್ರಮ. ಓಕೆ, ಈ ವರ್ಷ ಇಲ್ಲ, ಮುಂದಿನ ವರ್ಷ ಹೋಗೋದು ಅಷ್ಟೇ, ಇನ್ನೇನಿಲ್ಲ. ಅಂದರೆ ಸರ್ಕಾರ ಗಮನಕ್ಕೆ ಬಂತಾ ಸರ್ ಹೇಗಿದೆ ಸೆಂಟ್ರಲ್ ಗೌರ್ಮೆಂಟ್ ಈ ವಿಚಾರ ಅಂತ? ಇದು ನೋಡಿ, ನಾವು ಸಾಮಾನ್ಯರಾಗಿ ಅಪ್ಲೈ ಮಾಡಿರ್ತೀವಿ. ಸಾಮಾನ್ಯವಾಗಿ ಏನು ಬೇಕು ಅದು ಮಾತ್ರ. ಎಲ್ಲದಕ್ಕೂ ನಾವು ಸರ್ಕಾರನ ಬ್ಲೇಮ್ ಮಾಡಲಿಕ್ಕಾಗಿ ಇಷ್ಟಪಡಲ್ಲ. ನಾವು ಸಾಮಾನ್ಯರ ಮನುಷ್ಯರಿಗೆ, ಕಾಮನ್ ಮ್ಯಾನ್ ಹೇಗೆ ಅಪ್ಲೈ ಮಾಡ್ತಾ ಹಂಗೆ ಅಪ್ಲೈ ಮಾಡಿದ್ದು. ಅದೇ ರೀತಿ ನಾವು ಕ್ಯೂಯಲ್ಲಿ ಹೋಗಿ ನಮ್ಮ ಇಂಟರ್ವ್ಯೂ ಕೊಟ್ಟಿದ್ದು. ಜೊತೆಗೆ ಅವರು ಮೋಸ್ಟ್ಲಿ ಅವರ ಕ್ರೈಟೀರಿಯಾಸ್ ಏನಿರುತ್ತೆ ನಮಗೆ ಅದು ಗೊತ್ತಿಲ್ಲ ಮಾಹಿತಿ. ನಾನು ಇದು ಫಸ್ಟ್ ಟೈಮ್ ಹೋಗಿದ್ದು, ಹಂಗೆ ಮೋಸ್ಟ್ಲಿ ರಿಜೆಕ್ಟ್ ಆಗಿ ಬಂದಿದೆ. ಡಾಕ್ಯುಮೆಂಟೇಷನ್ ತಪ್ಪಿದೆ ಇರುತ್ತೆ ಸರ್? ಒಂದೇ ನಿಮಿಷ ಸರ್. ಇಲ್ಲ ಸರ್, ಡಾಕ್ಯುಮೆಂಟೇಷನ್ ಎಲ್ಲ ಕ್ಲಿಯರ್ ಆಗಿರುತ್ತೆ ನಮ್ದು ಯಾವತ್ತು. ಸರ್, ಈಗ ನೀವು ಕೇವಲ ಸಾಮಾನ್ಯ ಪ್ರಜೆ ಅಲ್ಲ ಸರ್, ಇಡೀ ದೇಶ ನೋಡುವಂತಹ ಒಂದು ಯೂತ್ ಐಕಾನ್ ಸರ್ ಇದು. ನಿಮಗೆ ಈ ಥರ ಆಗದೇ ಇಲ್ಲದಾದರೆ ಇದೊಂದು ದೊಡ್ಡ ಇಶ್ಯೂ ಇಲ್ಲ ಸರ್, ಅಂದರೆ ದೊಡ್ಡ ವಿಚಾರ ಸರ್ ಇದು. ನಾವು ಈಗ ನೋಡಿ, ನಮಗೆ ಭಾರತೀಯರಲ್ಲಿ ನಾವು ಮೋಸ್ಟ್ಲಿ ನಮಗೆ ಏನಂತಾರೆ ಎಲ್ಲರಿಗೂ ಗೊತ್ತಿರುತ್ತೆ ಒಬ್ಬ ಶಿಲ್ಪಕಲಾವಿದ ಅಂತ. ಬಟ್ ಅವರಿಗೆ ನಾವು ನಾರ್ಮಲ್ ಸಾಮಾನ್ಯ ಮನುಷ್ಯನೇ ಅಲ್ವಾ US ಅವ್ರಿಗೆ. ಮೋಸ್ಟ್ಲಿ ಅವರು ಯಾವ ಮಾನದಂಡ ಮೇಲೆ ರಿಜೆಕ್ಟ್ ಮಾಡಿದೆ ಅದಂತೂ ನನಗೆ ಮಾಹಿತಿ ಗೊತ್ತಿಲ್ಲ. ಬಟ್ ರಿಜೆಕ್ಟ್ ಆಗಿರೋದಂತೂ ನಿಜ ಅಷ್ಟೇ. ಈ ಫಾರಿನ್ ಅಫೇರ್ಸ್ ಮಿನಿಸ್ಟ್ರಿ ಜೊತೆ ಮಾತಾಡಿದರೆ ಹೇಗೆ ಸರ್ ಅಂತ? ಅದು ಮಾತಾಡೋದಕ್ಕಿಂತ ಈ ರೀತಿ ಆಗಿದೆ ಅಂತ ವಿಷಯ ಹೇಳಿದ್ದೀನಿ ಅಷ್ಟೇ. ಅವ್ರೇನು ಪ್ರತಿಕ್ರಿಯೆ ಕೊಡಲಿಲ್ಲ ಸರ್ ಅಂತ? ಅದು ನೋಡಿ ಹೇಳ್ತೀನಿ ಅಂತ ಹೇಳಿದರೆ ನಾನು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸರ್, ನೀವು ಈ ಮುಂದಕ್ಕೆ ಸಿಗುತ್ತೆ ಹೇಗೆ ಸರ್? ನೆಕ್ಸ್ಟು ಈ ಸಚಿವರ ಜೊತೆ ಮಾತಾಡಿ ಅಥವಾ ಜಿಲ್ಲಾಡಳಿತ ಮಾತಾಡಿ ಸಿಗ್ಬೋದಾ? ಈಗ ಮಾತಾಡೋದ್ರೆ ಆಗುತ್ತಾ ಅಂತ ಸರ್? ನನಗೆ ಏನೋ ಡೌಟಪ್ಪ. US ಅವರು ಆ ರೀತಿ ಯಾರ ಮಾತು ಕೇಳಲ್ಲ ಅಂತ ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಯಾಕೆಂದರೆ ಇದ್ರ ಬಗ್ಗೆ ಗೊತ್ತಿಲ್ಲ. ನಾನು ಇದು ಮೊದಲನೇ ಬಾರಿ ಹೋದರೆ, ಫಸ್ಟ್ ಟೈಮ್ ನಾನು USಗೆ ಹೋಗಿಲ್ಲ. ಸಿಕ್ಕಿದ್ರೆ ಹೋಗ್ತೀವಿ, ಇಲ್ಲಾಂದ್ರೆ ಏನು ತೊಂದರೆ ಇಲ್ಲ, ಇರೋ ಕೆಲಸನ ಮಾಡ್ಕೊಂಡಿರ್ತೀವಿ ಅಷ್ಟೇ. ಸರ್ಕಾರ ಒಪ್ಪಿಗೆ ಕೊಟ್ಟರೆ ಆಗುತ್ತೆ ಸರ್? ಈಗ ಸರ್ಕಾರ ಒಲಿಸ್ಪಡೋದು ಆಗುತ್ತಲ್ಲ ಸರ್? ಇಲ್ಲ ಸರ್, ಅದು ನನಗೆ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ಅರುಣ್ ಯೋಗಿರಾಜ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡೋರು, ರಿಪಬ್ಲಿಕ್ ಕನ್ನಡ, ಮೈಸೂರು. ಇಡೀ ದೇಶ ಹೆಮ್ಮೆ ಪಡುವ ಮೈಸೂರು ಪ್ರತಿನಿಧಿ ವಿನೋದ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಅರುಣ್ ಯೋಗಿರಾಜ್ ಅವ್ರನ್ನ ನೀವು ಮಾತಾಡ್ಸಿದ್ದನ್ನ ನಾವು ನೋಡಿದ್ವಿ. ಅದೇ ರೀತಿ ಅವರ ಕುಟುಂಬಸ್ಥರು ಕೂಡ ಏನ್ ಹೇಳ್ತಾರೆ, ಎಷ್ಟರ ಮಟ್ಟಿಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ, ಯಾತಕ್ಕೋಸ್ಕರ ಹೀಗೆ ಮಾಡಿದ್ರು, ಮುಂದೆ ಏನು ನಡೆ ಕೈಗೊಳ್ತಾರೆ ವಿನೋದ್? ಬಹಳ ಪ್ರಮುಖವಾಗಿ ಈಗಾಗಲೇ ಅಕ್ಕ ಸಮ್ಮೇಳನದಲ್ಲಿ ಭಾಗಿಯಾಗೋದಕ್ಕೆ ಅರುಣ್ ಯೋಗಿರಾಜ್ ಅವರು 20 ದಿನಗಳ ಪ್ರವಾಸಕ್ಕಾಗಿ ಅಮೆರಿಕಾಗೆ ತೆರಳಬೇಕಾಗಿತ್ತು. ಇದಕ್ಕೆ ಬೇಕಾದಂತಹ ವೀಸಾಗೂ ಕೂಡ ಅವರು ಅಪ್ಲೈ ಮಾಡ್ಕೊಂಡಿದ್ರು. ನಾನು ಕೂಡ ಅವರ ಮಾತಾಡಿಸೋ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಬ್ಯಾಂಕ್ ಬ್ಯಾಲೆನ್ಸ್ ಹಿಡಿದು ಆಡಿಟ್ ರಿಪೋರ್ಟ್ವರೆಗೂ, ಜೊತೆಗೆ ಅವ್ರು ಕೇಳಿದಂತಹ ಎಲ್ಲ ಕ್ರೈಟೀರಿಯಾಗಳು ಕೂಡ ನಾನು ಫಿಲ್ ಮಾಡಿದ್ದೇನೆ. ಆದರೆ ಯಾವ ಕಾರಣಕ್ಕಾಗಿ ವೀಸಾ ರಿಜೆಕ್ಟ್ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಿಲ್ಲ. ಜೊತೆಗೆ ಈ ವಿಚಾರವನ್ನು ನಾನು ಕೇಂದ್ರ ಸಚಿವರ ಜೊತೆ ಮಾತನಾಡಿದ್ದೇನೆ. ಅವರು ಕೂಡ ನಾನು ಚೆಕ್ ಮಾಡಿ ಪರಿಶೀಲನೆ ಮಾಡಿ ಹೇಳ್ತೀನಿ ಅಂತ ಹೇಳಿದರೆ ಹೊರತು ಬೇರೆ ಯಾವುದೇ ರೀತಿಯಾದಂತಹ ಆಶ್ವಾಸನೆ ಕೊಟ್ಟಿಲ್ಲ. ಜೊತೆಗೆ ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಅವರು,
US ದೊಡ್ಡವರು ಅಂದರೆ ಅವ್ರಿಗೆ ಯಾರ ಮಾತೆಲ್ಲ ಕೇಳೋದಿಲ್ಲ ಅಂತ ಅನಿಸುತ್ತೆ. ಈ ವರ್ಷ ಸಿಗದೆ ಇರ್ಬೋದು, ಆದರೆ ಮುಂದಿನ ವರ್ಷ ಸಿಕ್ಕರೆ ನಾವು ಖಂಡಿತವಾಗೂ ಕೂಡ ಹೋಗ್ತೀನಿ. ಇಲ್ಲ ಅಂತಂದರೆ ನಾನು ನನ್ನ ಕೆಲಸದಲ್ಲಿ ನಿರತರಾಗಿರ್ತೀನಿ ಅಂತ ಹೇಳಿದರೆ ಒಂದು ರೀತಿಯಲ್ಲಿ ಬೇಜಾರಿನಿಂದ ಅವರ ಮಾತುಗಳು ಕೂಡ ಇವತ್ತು ಹಾಡ್ತಾ ಇದ್ರು. ಯಾಕಂತಂದರೆ ಇಡೀ ದೇಶ, ಇಡೀ ಭಾರತ ದೇಶದಲ್ಲಿ ಅರುಣ್ ಯೋಗಿರಾಜ್ ಅಂತಂದರೆ ತಕ್ಷಣವಾಗಿ ನಮಗೆ ಬರುವಂಥದ್ದು ರಾಮಲಲ್ಲನ ಮೂರ್ತಿಯೆಲ್ಲ ಕೆತ್ತನೆ ಮಾಡಿದಂತಹ ಶಿಲ್ಪಿ ಅಂತೇಳಿ. ಸೊ ಯಾವಾಗ ಶಿಲ್ಪಿಯೆಲ್ಲ ಕೆತ್ತನೆ ಮಾಡಿದ್ರು ಅವತ್ತಿಂದ ಇವತ್ತಿನವರೆಗೂ ಕೂಡ ಅವರು ಯಾವ ಸ್ಥಳಕ್ಕೆ ಹೋದ್ರು, ಯಾವ ಪ್ರದೇಶಕ್ಕೆ ಹೋದ್ರು ಕೂಡ ಅವರನ್ನು ಗುರುತಿಸಿ ಮಾತನಾಡುವಂತಹದ್ದೆಲ್ಲ ನಾವು ಕಂಡಿದ್ದೇವೆ. ಜೊತೆಗೆ ಆ ರಾಮಲಲ್ಲ ಮೂರ್ತಿಯೆಲ್ಲ ಕೆತ್ತನೆ ಮಾಡಿರುವಂತಹ ಅರುಣ್ ಯೋಗಿರಾಜ್ ಅಂತಂದರೆ ಒಂದು ರೀತಿಯಲ್ಲಿ ದೇವರು ಅಂತೇಳಿ ಅವರನ್ನು ನೋಡುವಂತಹ ಎಷ್ಟೋ ಕಡೆ ನಾವು ಅವರ ದೇವರ ರೀತಿಯಲ್ಲಿ ಕಾಣ್ತಾರೆ. ಸೊ ಹೀಗಾಗಿ ಒಂದು ಮಾತನ್ನು ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಭಾರತ ದೇಶ ಎಲ್ಲೇ ಹೋದರೂ ಕೂಡ ನನ್ನನ್ನು ಗುರುತಿಸ್ತಾರೆ, ಆದರೆ ಅಮೆರಿಕ ದೇಶದಲ್ಲಿ ನನ್ನನ್ನು ಗುರುತಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹೀಗಾಗಿ ಯಾವ ಕಾರಣಕ್ಕಾಗಿ ಈ ಒಂದು ಏನೋ ವೀಸಾವನ್ನು ರಿಜೆಕ್ಟ್ ಮಾಡಿದ್ರೆ ನಮಗೆ ನಂಗೆ ಸ್ಪಷ್ಟವಾದಂಥ ಕ್ಲಾರಿಟಿ ಕೊಡ್ತಾರೆ ಅಂತೇಳಿ ಅವರ ಪತ್ನಿಯವರು ಕೂಡ ಜೊತೆ ಮಾತಾಡೋ ಸಂದರ್ಭದಲ್ಲೂ ಕೂಡ ಒಂದು ಮಾತೆಲ್ಲ ಕೂಡ ಯಾವ ಕಾರಣಕ್ಕಾಗಿ ಅವರು ರಿಜೆಕ್ಟ್ ಮಾಡಿದ್ರದಕ್ಕೆ ಯಾವುದೇ ರೀತಿಯ ರೀಸನ್ಸ್ ಇಲ್ಲ. ಥ್ಯಾಂಕ್ ಯು ವಿನೋದ್. ಡೀಟೇಲ್ಸ್ಗಾಗಿ ನಮ್ಮ ಜೊತೆ ಮೈಸೂರಿನ ಮಹಾರಾಜ ಯದುವೀರ್ ಒಡೆಯರ್ ಅವರು ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಯದುವೀರ್ ಒಡೆಯರ್ ಅವರಿಗೆ. ನಮಸ್ಕಾರ. ಅರುಣ್ ಯೋಗಿರಾಜ್ ಅವರು ಇಡೀ ಜಗತ್ತು, ಯಾವುದೇ ಮತ ಧರ್ಮ ಅಂತಲ್ಲ, ಒಬ್ಬ ಅದ್ಭುತವಾದ ಶಿಲ್ಪಿ ಅಂತ ಅವ್ರನ್ನ ಇಡೀ ಜಗತ್ತು ಮಾನ್ಯ ಮಾಡಿದೆ ಬಹಳ ತೆರೆದ ಹೃದಯದಿಂದ. ಅವರಿಗೆ ಅಮೆರಿಕ ವೀಸಾ ನಿರಾಕರಣೆ ಮಾಡಿದೆ ಯಾವುದೇ ಕಾರಣ ಕೊಡದೆ. ಏನ್ ಹೇಳೋಕ್ ಬಯಸ್ತೀರಾ ಸರ್ ತಾವು? ನಾನು ಈಗಲೇ ಇವರು ಅರುಣ್ ಜೊತೆ ಮಾತಾಡಿದ್ದೆ. ಅವರು ಎಲ್ಲ ಪ್ರಕ್ರಿಯೆ ಪ್ರಕಾರ ಇನ್ನು ವೀಸಾಗೆ ಏನೇ ದಾಖಲೆಗಳು ಬೇಕು ಅದು ಅಲ್ಲಿ ಕೊಟ್ಟಿದ್ರು, ಅಂದ್ರೆ ಎಂಬಸಿಯಲ್ಲಿ. ಆದ್ರೆ ಅದು ಏನು ಅವ್ರ ಕಡೆಯಿಂದ ಯಾವುದೇ ಒಂದು ಮಾಹಿತಿ ಇಲ್ಲದೇನೆ ಅವ್ರಿಗೆ ರಿಜೆಕ್ಟ್ ಆಗಿರುವಂತದ್ದು ಅವರು ಈಗಲೇ ಮಾಹಿತಿಯನ್ನು ತಿಳಿಸಿದ್ದಾರೆ ನಮ್ಗೆ. ಇದೇನಿದೆ ವಿಷಯ ನಾನು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜೊತೆ ತಗೋತೀನಿ. ಅವರು ಅಕ್ಕ ಸಮ್ಮೇಳನಕ್ಕೆ ಹೋಗ್ತಾ ಇದ್ರು ಅಷ್ಟೇ, ಯಾವುದೇ ಒಂದು ಯಾರಿಗೂ ಹೇಳ್ದೇನೆ ಅವ್ರ ಪಾಡಿಗೆ ಏನು ಪ್ರಕ್ರಿಯೆ ಆಸ್ ಅ ನಾರ್ಮಲ್ ಅಪ್ಲಿಕೆಂಟ್ ಅವರು ಅಲ್ಲಿ ವೀಸಾಗೆ ಹೋಗ್ಬಿಟ್ಟು ಇದು ಅಪ್ಲೈ ಮಾಡಿದ್ರು. ಸೊ ಅದು ಯಾತಿಗೆ ಅವ್ರು ರಿಜೆಕ್ಟ್ ಮಾಡಿದ್ದಾರೆ ಅಂತ ಏನು ಕಾರಣ ಏನು ಕೊಟ್ಟಿಲ್ಲ. ನಾವು ಇದೇನಿದೆ ಮುಖ್ಯವಾಗಿ ನಾವು ಹೋಗ್ಬಿಟ್ಟು ಅಲ್ಲೇ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜೊತೆ ಇದು ಏನು ಪ್ರಕ್ರಿಯೆ ಏನು ಅಂತ ನೋಡ್ಕೊಂಡು ಯಾವ ರೀತಿ ಇದು ಪರಿಹರಿಸ್ಬೋದು ಅಂತ ನೋಡೋಣ. ಯದುವೀರ್ ಒಡೆಯರ್ ಅವರೇ, ಪಾಪ ಅವರು ಅರುಣ್ ಯೋಗಿರಾಜ್ ಹೇಳ್ತಾ ಇದ್ರು ನಾನು ಹೋಗೇ ಇಲ್ಲ ಅಮೆರಿಕಕ್ಕೆ, ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಂತ. ಬಟ್ ನೀವು ಪ್ರಪಂಚ ತಿರುಗಿದ್ದೀರಿ, ನಿಮಗೆ ಚೆನ್ನಾಗಿ ಲೋಕಜ್ಞಾನ ಇದೆ. ಯಾವ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಈ ಥರ ಆಗುತ್ತೆ, ಯಾಕೆ ಹಿಂಗೆ ಆಗಿರಬಹುದು ಅಂತ ಯೂಶುವಲಿ? ಐ ಮೀನ್ ಸ್ಪಷ್ಟವಾಗಿ ನಮ್ಗೆ ಏನು ಗೊತ್ತಿಲ್ಲ. ಅದು ಅವ್ರಿಗೆ ಇದು ಹಾಕಿದೆ ರಿಜೆಕ್ಟ್ ಮಾಡಕ್ಕೆ ಅಥವಾ ವೀಸಾ ಕೊಡೋದಕ್ಕೆ ಅವ್ರಿಗೆ ಹಾಕಿದೆ ಎಂಬಸಿಗೆ. ಆದ್ರೆ ಇಂಥ ಸಂದರ್ಭದಲ್ಲಿ ಇಟ್ಸ್ ವೆಲ್ ರೆಪ್ಯೂಟೆಡ್ ಪರ್ಸನಾಲಿಟಿ, ಏನು ಮಾತ್ರ ಏನು ರೆಕಾರ್ಡ್ ಇಲ್ಲ, ಏನು ಯಾವುದೇ ರೀತಿ ಒಂದು ಬ್ಯಾಕ್ ಗ್ರೌಂಡ್ ಇಲ್ಲ. ಸಾಮಾನ್ಯವಾಗಿ ಇಂಥ ಒಂದು ವ್ಯಕ್ತಿ ಇದಕ್ಕೆ ಅಪ್ಲೈ ಮಾಡುವಾಗ ವೀಸಾ ಕೊಡ್ತಾರೆ ಅಂತ ನನ್ನ ಒಂದು ಅನಿಸಿಕೆ. ಆದ್ರೂ ಸಹ ಇವಾಗ ಇದು ನಮ್ಮ ಪ್ರಕ್ರಿಯೆ ಪ್ರಕಾರ ಇದು ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜೊತೆ ತಗೋಬೇಕಾಗಿದೆ. ಇವರು ನಮ್ಮ ಇಡೀ ಮೈಸೂರಿಗೆ ನಮ್ಮ ಏನೋ ಶಿಲ್ಪಿ ಪರಂಪರೆ ಇದೆ ಅದನ್ನ ಬಹಳ ಒಂದು ದೊಡ್ಡ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಮತ್ತೊಮ್ಮೆ ಅದಕ್ಕೆ ಒಂದು ಇಡೀ ದೇಶದಲ್ಲಿ ಇದು ಇಡೀ ಜಗತ್ತಿನಲ್ಲಿ ಹೇಳ್ಬೋದು, ಅದು ಮೈಸೂರು ಏನು ಈ ಶಿಲ್ಪಿದ ಪರಂಪರೆ ಇದೆ ಅದಕ್ಕೆ ಒಂದು ಹೆಸರು ತಂದಿದ್ದಾರೆ. ಮತ್ತೊಮ್ಮೆ ಬರೀ ನಮ್ಮ ಬಾಲರಾಮ ಅಲ್ಲ, ನಮ್ಮ ಸುಭಾಷ್ ಚಂದ್ರ ಬೋಸ್ನ ಪ್ರತಿಮೆ ಇರ್ಬೋದು, ಆದಿಶಂಕರಾಚಾರ್ಯ ಪ್ರತಿಮೆ ಇರ್ಬೋದು, ಮತ್ತೆ ಮೈಸೂರು ಹಾಗೂ ಕರ್ನಾಟಕದಲ್ಲಿ ಅನೇಕ ಪ್ರತಿಮೆಗಳನ್ನು ಹಾಗೂ ಇದು ಏನು ದೇವರ ಒಂದು ಐಡಲ್ಗಳನ್ನು ಕೂಡ ಅವರು ಅವ್ರ ಕೈಯಲ್ಲೇ ಸೃಷ್ಟಿಯಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಅವ್ರ ಕೊಡುಗೆ ಬಹಳ ದೊಡ್ಡದು. ಮತ್ತೆ ಇಂಥ ಒಳ್ಳೆ ವ್ಯಕ್ತಿಯನ್ನು ಇಂಥ ಇದು ರಿಜೆಕ್ಷನ್ ಆಗಿರೋದು ನಮ್ಗೆ ಏನು ಕಾರಣ ಅಂತ ಗೊತ್ತಿಲ್ಲ, ಅದ್ರ ಬಗ್ಗೆ ಏನು ಕಮೆಂಟ್ ಮಾಡಕ್ಕಾಗಲ್ಲ. ಆದ್ರೆ ಇದು ಈ ವಿಷಯವನ್ನು ನಾವು ಕೇಂದ್ರದ ಏನು ಅಧಿಕಾರಿಗಳಿದ್ದಾರೆ, ನಮ್ಮ ಮಿನಿಸ್ಟರ್ ಯಾರಿದ್ದಾರೆ ಅವ್ರ ಜೊತೆ ಏನೋ ಚರ್ಚೆಯನ್ನು ಮಾಡಿ. ಯದುವೀರ್ ಒಡೆಯರ್ ಅವರೇ, ಅರಮನೆಗೆ, ಮೈಸೂರಿನ ಅರಮನೆಗೆ, ಮೈಸೂರು ಅರಮನೆ ಅಂದ್ರೇನೆ ಕರ್ನಾಟಕಕ್ಕೊಂದು ದೊಡ್ಡ ಹೆಮ್ಮೆ. ಅಂಥ ಅರಮನೆಗೆ ತಾತನ ಕಾಲದಿಂದನೂ ಮುತ್ತಾತನ ಕಾಲದಿಂದನೂ ಇವರು ಸೇವೆ ಮಾಡ್ಕೊಂಡು ಬಂದಂಥವ್ರು. ಜೊತೆಗೆ ಕನ್ನಡಕ್ಕೂ ಕರ್ನಾಟಕ ಸಂಸ್ಕೃತಿಗೂ ಪರಂಪರೆಗೂ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಕೊಂಡು ಬಂದಂಥವ್ರು. ಇದು ಕನ್ನಡಿಗನಿಗೆ ಮಾಡಿದ ಅವಮಾನ ಅಂತ ಕರ್ನಾಟಕ ನೋಡುತ್ತಾ ಇದನ್ನ, ಕನ್ನಡದ ಜನ ನೋಡ್ತಾರೆ. ನಿಮ್ಗೇನ್ ಅನ್ಸುತ್ತೆ, ಹೆಂಗ್ ಸಪೋರ್ಟ್ ಮಾಡ್ತೀರಾ ಅರುಣ್ ಯೋಗಿರಾಜ್ ಅವ್ರನ್ನ? ಹಾಗೆ ಹೇಳಿದೀನಿ, ಇದು ವಿಷಯ ಈಗಲೇ ಗೊತ್ತಾಗಿರೋದು. ನೆಕ್ಸ್ಟ್ ಏನು ಇಮಿಡಿಯೇಟ್ ಆಗಿ ನಾವು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜೊತೆಗೆ ಅಥವಾ ಅವರ ಮಿನಿಸ್ಟ್ರಿ ಜೊತೆಗೆ ಇದನ್ನ ವಿಷಯವನ್ನು ಅವ್ರಿಗೆ ತಿಳಿಸಿ ಅವ್ರೇನು ಹೇಳ್ತಾರೆ ಪ್ರಕ್ರಿಯೆ ಮುಂದೆ ಅದರೊಂದಿಗೆ ನಾವು ಮುಂದುವರಿತೀವಿ. ಓಕೆ, ಧನ್ಯವಾದಗಳು ಯದುವೀರ್ ಒಡೆಯರ್ ಅವರೇ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ.